ನಿನ್ನೆ ಆಗಸ್ಟ್ 5ರಂದು ನನ್ನ ಜನ್ಮದಿನ. ಆ ನಿಮಿತ್ತ ನಾನು ನನ್ನ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ನಾನು ಸವದತ್ತಿಯ ರೇಣುಕಾ ಯಲ್ಲಮ್ಮ ದೇವಿಯ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿ ಅಲ್ಲಿ ಎಲ್ಲ ರೂಢಿ ಪ್ರಕಾರ ಪದ್ಧತಿಯ ಪ್ರಕಾರ ಮಂಗಳಾರತಿಯನ್ನು ಮಾಡಿ ಅಲ್ಲಿ ನನ್ನ ಸ್ನೇಹಿತ ಇರ್ತಕ್ಕಂಥ ಶಿವು ಅವರ ಒಂದು ಸಹಾಯದೊಂದಿಗೆ ನಾನು ಆ ಒಂದು ದೇವಸ್ಥಾನಕ್ಕೆ ತೆರಳಿ ಸುಮಾರು 10 ನಿಮಿಷಗಳ ಕಾಲ ಆ ದೇವಸ್ಥಾನದ ಪ್ರಧಾನ ಅರ್ಚಕರು ಮತ್ತು ಎಲ್ಲ ಅರ್ಚಕರು ಕೂಡಿಕೊಂಡು ನನ್ನ ಒಂದು ಹೆಸರಿನ ಮೇಲೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅವರು ಕೊನೆಗೆ ನನಗೆ ಒಂದು ಮಾಲೆಯನ್ನು ಹೊರಳಿ ಹಾಕುವ ಮುಖಾಂತರ ಆ ದೇವಿಯ ಒಂದು ಆಶೀರ್ವಾದವನ್ನು ಮಾಡಿ ಆ ಒಂದು ಸಂದರ್ಭದಲ್ಲಿ ನನ್ನ ಜೊತೆ ನನ್ನ ಮಡದಿ, ನನ್ನ ಮಕ್ಕಳು ಮತ್ತು ನಮ್ಮ ಸಹೋದರ ಹಾಗೂ ನನ್ನ ತಾಯಿ ಎಲ್ಲರೂ ಕೂಡಿಕೊಂಡು ಹೋಗಿ ಆ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಆ ದೇವಿಯ ಒಂದು ಆಶೀರ್ವಾದಕ್ಕೆ ನಿನ್ನೆ ಒಂದು ದಿನ ಒಂದು ನನ್ನ ಸಂಭ್ರಮಾಚರಣೆಯನ್ನು ಅತಿ ಸರಳವಾಗಿ ನಾನು ಆಚರಿಸ್ಕೊಂಡಿರ್ತಕ್ಕಂಥದ್ದು ನನ್ನ ಮನಸ್ಸಿಗೆ ಬಹಳ ಸಂತೋಷವನ್ನು ತಂದಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನನ್ನ ಎಲ್ಲ ಒಂದು ಕುಟುಂಬಕ್ಕೆ, ನನ್ನ ಎಲ್ಲ ಸಹೋದರ ಮತ್ತು ಎಲ್ಲ ನನ್ನ ಕುಟುಂಬ ಬಾಂಧವರಿಗೆ ನಾನು ಈ ಮೂಲಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ನಿನ್ನೆ ದಿನ ಬಹಳಷ್ಟು ನನ್ನ ವಿದ್ಯಾರ್ಥಿ ಸಮೂಹ ಮತ್ತು ಸ್ನೇಹಿತರು, ಸಹಪಾಠಿಗಳು ಮತ್ತು ರಾಜ್ಯದ ಮತ್ತು ಬೇರೆ ರಾಜ್ಯದ ಎಲ್ಲ ಸ್ನೇಹಿತರುಗಳು ನನಗೆ ಕರೆ ಮಾಡುವ ಮುಖಾಂತರ ಮತ್ತು ಸಂದೇಶವನ್ನು ಕಳಿಸುವ ಮುಖಾಂತರ ನನಗೆ ಶುಭವನ್ನು ಹಾರೈಸಿದ್ದಾರೆ. ಅವರಿಗೂ ಕೂಡ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದಷ್ಟೇ ಅಲ್ಲದೆ ಬೇರೆ ಬೇರೆ ದೇಶಗಳಿಂದ ಕೂಡ ಅಮೇರಿಕ ಮತ್ತು ಜಪಾನ್, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ನೈಜೀರಿಯಾ ಬೇರೆ ಬೇರೆ ದೇಶಗಳಲ್ಲಿ ನನ್ನ ಸ್ನೇಹಿತರುಗಳಿದ್ದಾರೆ. ಅವರು ಕೂಡ ನನಗೆ ನಿನ್ನೆ ದಿನ ಸಂದೇಶವನ್ನು ಕಳಿಸುವ ಮುಖಾಂತರ ಅದೇ ರೀತಿಯಾಗಿ ಕರೆ ಮಾಡಿ ನನಗೂ ಕೂಡ ಶುಭಾಶಯವನ್ನು ನೀಡಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.